ತುಂಬ ದಿನ ಅಂದರೆ 2 ಇಯರ್ಸ್ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತೀನಿ ಏನು ಎತ್ತ ಎಡಿಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಏನು ಅದೆಲ್ಲ ನನಗೆ ಆಲ್ಮೋಸ್ಟ್ ಅಲ್ಲಿ ಮರ್ತೇ ಹೋಗೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಆದರೂ ಪರವಾಗಿಲ್ಲ, ಇನ್ನು ಮುಂದೆ ಆದರೂ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಶೇಷತೆ ಅಂತ ಅಂದರೆ ನನ್ನ ಪೇರೆಂಟ್ಸ್ದು ವೆಡ್ಡಿಂಗ್ ಆ್ಯನಿವರ್ಸರಿ, 25th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ. ಅದು ಹೆಂಗಿರುತ್ತೆ ಏನು ಎತ್ತ ಅದು ನಿಮಗೂ ಕೂಡ ತೋರಿಸ್ತೀನಿ. ಇವತ್ತು ಅವರು ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ನಾನಲ್ಲ, ನನ್ನ ಚಿಕ್ಕಮ್ಮಂದಿರಾಗಿರ್ಬೋದು, ನನ್ನ ಅತ್ತೆದಿರಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಸೆಲೆಬ್ರೇಟ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನನಗೆ ನೆನ್ನೆ ನೈಟ್ 8:30 ಹಂಗೆ ಕಾಲ್ 8:30 ಅಲ್ಲ 9:30 ಅನ್ಕೋತೀನಿ ಕಾಲ್ ಮಾಡಿ ಹಿಂಗಿದೆ ಹಿಂಗೆ ನೀನು ಈ ಥರ ತೊಗೊಬರ್ಬೇಕು ಅಂತ ಅಂದರು. ಓಕೆ ನಾನು ತರ್ತೀನಿ ಅಂತ ಅಂದೆ. ಇವಾಗ ಜಸ್ಟ್ ಮೈಸೂರಿಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಆಫ್ ಒಂದು ಏನೋ ಒಂದು ತರಬೇಕು ಅಪ್ಪಂಗೆ ಅಂತೇಳಿ. ಶರ್ಟ್ ತರೋಕ್ಕೆ ಬರಬೇಕು. ಅಮ್ಮಂಗೆ ಆಲ್ರೆಡಿ ಇದೆ ಸ್ಯಾರಿ, ಅದನ್ನು ಹಾಕೋತಾರೆ. ಅದು ಬ್ಲೌಸ್ ಬಂದು ಹೊಲಿಯಕ್ಕೆ ಹಾಕಿದ್ವಿ, ಹೊಲ್ಕೊಂಡು ತೊಗೊಂಬರ್ತಾರೆ ನಮ್ಮ ಚಿಕ್ಕಮ್ಮ. ಇವಾಗ ಅಪ್ಪಂಗೆ ಶರ್ಟ್ ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ನೋಡಿ ಸೈಜ್ಗೆ ತೊಗೊಂಡಿದ್ದೀನಿ. ಎಷ್ಟಾಗುತ್ತೆ ಏನು ಅಂತ ಐ ಡೋಂಟ್ ನೋ, ನನಗೆ ಐಡಿಯಾನೇ ಇಲ್ಲ. ಬಟ್ ಅಮೌಂಟ್ ಇದೆ ಅಕೌಂಟಲ್ಲಿ, ಅದಷ್ಟೇ ಮಾತ್ರ ಗೊತ್ತಿರೋದು. ಹೋಗಿ ತೊಗೊಂಡು ಬರಬೇಕು. ಮತ್ತು ಇನ್ನೊಂದು ವಿಶೇಷತೆ ಇದೆ. ಇವತ್ತು ನನಗೆ ಗೊತ್ತಿರೋರೊಬ್ಬರು ಪುರ ಮಾಡಿಸ್ತಿದ್ದಾರೆ, ಅಂದರೆ ಊರಲ್ಲಿ ದೇವ್ರ ಕಾರ್ಯ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಾನು 1 ಗಂಟೆ ಅಷ್ಟರಲ್ಲಿ ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಬರಬೇಕು. ಹಾಗಾಗಿ ಬೇಗ ಬಿಡ್ತಿದ್ದೀನಿ. ಆಲ್ರೆಡಿ 9:30. ನನ್ನ ಫ್ರೆಂಡು ಒಂದು ಸ್ಯಾರಿನ ಎಕ್ಸ್ಚೇಂಜ್ ಮಾಡಬೇಕು, ಅದನ್ನು ಚೇಂಜ್ ಮಾಡ್ಕೊಂಡು ಅದನ್ನು ತೊಗೊಬಂದಂಗೆ ಆಗುತ್ತೆ ಅಂತೇಳಿ ಹೊರಡ್ತಾ ಇದ್ದೀನಿ ಗೈಸ್. ಅದು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಏನು ಎತ್ತ ನಾನು ನಿಮಗೂ ಕೂಡ ತೋರಿಸೋಣ. ವೀಡಿಯೋ ಮಾಡಿ ತುಂಬ ದಿನ ಆಗಿದೆ, 2 ವರ್ಷ ಆಗಿದೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅದನ್ನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 25th ಆ್ಯನಿವರ್ಸರಿ. ನಮ್ಮ ಅಪ್ಪ ಅಮ್ಮಂದು 24th ಮೇ. ಇವತ್ತು 24th ಮೇ. ಅವರು ಮದುವೆ ಆಗಿದ್ದು 25 ವರ್ಷ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಏನು ಎತ್ತ. ನಮ್ಮ ಚಿಕ್ಕಮ್ಮಂದಿರು ಹಿಂಗೆ ಮಾಡ್ತಾರೆ ಅನ್ನೋದು ಒಂದು ಚೂರು ಐಡಿಯಾ ಇಲ್ಲ. ಊಟದ ಮಾತ್ರ ಹೇಳಿದ್ದಾರೆ, ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಹೇಳಿದ್ದಾರೆ ಅಷ್ಟೇ. ಹೊರಡಬೇಕು, ಟೈಮ್ ಆಗೋಗಿದೆ. ಬನ್ನಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿಬಿಟ್ಟು ಹೊರಡೋಣ ಅಂತೆ. ತೋರಿಸ್ಬೇಕು ಅಂತ ಹೇಳಿದ್ನಲ್ಲ, ನೋಡಿ ತೋರಿಸ್ತೀನಿ. ನಮ್ಮ ಮೈಸೂರಿನ ಒನ್ ಆಫ್ ದಿ ಫೇಮಸ್ ದೊಡ್ಡ ಗಡಿಯಾರ ನೋಡಿ. ಇದು ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಮತ್ತು ಸಿಟಿ ಬಸ್ ಸ್ಟ್ಯಾಂಡಿಗೆ ಹತ್ರ ಆಗುತ್ತೆ. ಅದ್ರ ಮುಂದೆನೇ ಅರಮನೆ. ಅದನ್ನ ನೋಡ್ಕೊಂಡು ಹೋಗೋಣ, ನಿಮಗೂ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. ದೊಡ್ಡ ಗಡಿಯಾರ ಮತ್ತು ಅರಮನೆ ಗೈಸ್. ನಮ್ಮಂತ ಮೈಸೂರಿಯನ್ಸಿಗೆ ಮಾತ್ರ ಗೊತ್ತಿರುತ್ತೆ ಈ ಸಿಟಿ ಬಸ್ ಸ್ಟ್ಯಾಂಡು ಎಷ್ಟು ರಶ್ ಇರುತ್ತೆ, ಈ ಸಬರ್ ಬಸ್ ಸ್ಟ್ಯಾಂಡ್ ಎಷ್ಟು ರಶ್ ಇರುತ್ತೆ ನೋಡಿ. ಅಪ್ಪ 2 ಜನ್ಮ ಬೇಕು ಇದನ್ನ. ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾನು ಮನೇಲೇ ಎಲ್ಲನೂ ಮುಗಿಸಿದ್ದೆ. ಮನೆಯಿಂದ ಈಗ ರೆಡಿಯಾಗಿ ಬಂದೂರಿಗೆ ಹೊರಟಿದ್ದೀನಿ. ನನ್ನ ತಮ್ಮ ಬರ್ತಿದ್ದಾನೆ. ಈಗ ಕರ್ಕೊಂಡು ಅಪ್ಪ ಅಮ್ಮನ ಕಳಿಸ್ತೀನಿ ನಾನು ಅಜ್ಜಿ ಮನೆಗೆ. ಈಗ ನನ್ನ ತಮ್ಮ ಬರ್ತಾನೆ. ನನ್ನ ತಮ್ಮನ ಜೊತೆ ನಾನು ಬಂದೂರಿಗೆ ಹೋಗಬೇಕು. ಆಂಟಿ ಫೋನ್ ಮಾಡಿದರು ಬಂದೂರಿಗೆ ಬಂದುಬಿಡು ಅಂತ. ಈಗ ಅವನ ಜೊತೆ ಡೈರೆಕ್ಟ್ ಬಂದೂರಿಗೆ ಹೋಗಿ ಬಂದೂರಲ್ಲಿ ಏನೇನು ತೊಗೋಬೇಕು ಎಲ್ಲನೂ ತೊಗೊಂಡು ಆಮೇಲೆ ಮತ್ತೆ ರಿಟರ್ನ್ ಅಜ್ಜಿ ಮನೆಗೆ ಹೋಗ್ತಿದ್ವಿ. ನೋಡಿ ನಾನು ಹಿಂಗೆ ರೆಡಿಯಾಗಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಬೆಳಕಲ್ಲಿ ತೋರಿಸ್ತೀನಿ ನಾನು ಹೆಂಗೆ ರೆಡಿಯಾಗಿದ್ದೀನಿ ಅಂತ ಹೇಳಿ. ಇಲ್ಲಿ ಕರೆಂಟ್ ಇಲ್ಲ ತೋರಿಸೋದಕ್ಕೆ. ವೆಡ್ಡಿಂಗ್ ಆನಿವರ್ಸರಿಗೆ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡು ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ರುಚಿ ಎಂದು ಬರ್ತೀರಿ.
ನೋಡಿ ಗಾಯ್ಸ್ ನಮ್ಮ ಆಂಟಿನ ಎಷ್ಟು ಕೂತ್ಕೊಂಡು ನಿಂತ್ಕೊಂಡು ಹೆಂಗ್ ಮಾಡ್ತಿದ್ದಾರೆ ಅಂತ ನೋಡಿ ನೋಡಿ ಹೆಂಗ್ ಮಾಡ್ತಾವ್ರೆ ಅಕ್ಕೊಂದು ಆನಿವರ್ಸರಿ ಅಂತ. ಇದು ದೇವ್ರದೇನೆ ಸಾಂಗು ಕೃಷ್ಣ ಕಟ್ಟಿರೋದು. ನೀಲಕ ಹಾರ್ಡ್ ವರ್ಕ್ ಆಫ್ ಮೈ ಫ್ಯಾಮಿಲಿ. ತೋರ್ಸ್ಲಾ ಅದು ಇಷ್ಟ Want to take your music experience to the next level? Get 3 months of premium standard at just ₹99 and enjoy your favorite song uninterrupted all of night. Don't wait, tap the banner now. ಮತ್ತೆ ಇನ್ನೇನು ಸರಿ ಅವರೇ ನೋಡಿಲ್ಲ ನೋಡ್ಕೊಳ್ಳಿ. ಬಟ್ಟೆ ಬೇಡ ಬಿಡಿಸ್ಕೊಬೇಡ ಎಲ್ಲ ನೀವು ಒಂಚೂರು ಕೈಲಿ ಇಸ್ಕೊ ಅಲ್ಲೇ ಅದಕ್ಕೆ ಲಾಂಗ್ ಬ್ಯಾಗ್